ಹೆಲ್ಪ್ ಮೀ ಹೆಲ್ಪ್ ಮೀ ಕೇಳು ಮರೆ ನೋಡಲ್ಲ ಈಗ ಅದು ಸುಮ್ಮನೆ ನಾಟಕ ಮಾಡಿದ್ರೆ ಅದು ವರ್ಕೌಟ್ ಆಗಂಗೆ ಕಾಣಲ್ಲ. ಶ್ವೇತಾ ಶ್ವೇತಾ ಒಬ್ಬ ನನಗೆ ಸುಮ್ಮನೆ ಕಿರಿಕಿರಿ ಮಾಡ್ತಾನೆ ಕಡೆ ತೊಂದೊಳಗೆ ಜೋಡಾಗಿತ್ತು ನನಗೆ. ಸಂಗೀತ ಇರೋ ನೋಡೋಣ ಬಾ. ಏನು ಹೇಳು, ಟೈಮ್ ಆಗೈತೆ ನನಗೆ ಕಾಲೇಜ್. ನಿನ್ನ ಜೊತೆ ಏನು ಹಾಳು ಹರಟಿ ಹೊಡ್ಕೊತ್ಕೊಂಡ್ರೆ ಟೈಮ್ ಇಲ್ಲ ನನಗೆ. ಪಟ್ಟಣ ಏನು ಅಲ್ಲ ಶ್ವೇತಾ, ನಾ ಬಿದ್ದರೂ ಒಂದಿಷ್ಟು ಇದು ಇಲ್ಲ, ಮನುಷ್ಯತ್ವ ಇಲ್ಲ, ಮನುಷ್ಯ ಥರ ನೋಡಬೇಕಲ್ಲ. ನೀ ಬಿದ್ದರೆ ನಾ ಯಾಕೆ ನೋಡಲಿ? ನೀ ನಾಟಕ ಮಾಡಕ್ಕೆ ಅನ್ನೋದು ಎಲ್ಲ ಗೊತ್ತೈತೆ ನನಗೆ. ನೀ ನನ್ನ ಮುಂದೆ ನಾಟಕ ಮಾಡಕ್ಕೆ ಬರಬೇಡ. ಏನು ಸುಮ್ಮನೆ ಹೋಗ್ತಿರು. ಶ್ವೇತಾ, ನಾನು ನಾಟಕ ಮಾಡಕತ್ತಿಲ್ಲ, ಕರೇನೆ. ಹಾಂ, ನೀ ನಾಟಕ ಮಾಡತ್ತೇನೋ ನನಗೂ ಗೊತ್ತೈತಿ. ಸುಮ್ಮನೆ ಹೋಗ್ತಮ್ಮ ನೀ. ಸಂಗೀತ, ನಾನು ನಿನಗೇನು ಹೇಳಿಲ್ಲ, ನಾನು ಶ್ವೇತಾನ ಜೊತೆ ಮಾತಾಡತ್ತೀನಿ. ನೀ ನನಗೆ ಹೇಳಿಲ್ಲ ಕರೆ, ಆಕಿ ನನ್ನ ಫ್ರೆಂಡ್. ಆಕಿನ ಬರುವಾಗ ನಾನು ಮಾತಾಡೋಕೆ ನಂಗೆ ರೈಟ್ಸ್ ಐತಿ. ಹಾಂ, ನಿನಗೆ ಏನೋ ರೈಟ್ಸ್ ಇಲ್ಲ. ನೀ ಅದಕ್ಕೆ ನಮಗೆ ದಿನ ಮಾತಾಡ್ಸೋದು ಕಾಡ್ಸೋದು ಮಾಡ್ತಿ. ನಮಗಲ್ದೆ ಸಣ್ಣ ಸಣ್ಣ ಹುಡುಗಿಯರಿಗೆ ಹೈಸ್ಕೂಲ್ಗೆ ಹೋಗೋ ಹುಡುಗಿಯರಿಗೆ ಕಾಡಿಸ್ತಿ. ಗೊತ್ತಾಗಲ್ಲ ನಿನಗೆ? ನಾ ಕಾಡಿಸಿಲ್ಲ, ಯಾರು ಸುಮ್ಮನೆ ಹೇಳ್ಯಾರ ನಿಮಗೆ. ಹಾಂ, ಸುಮ್ಮನೆ ಹೇಳ್ತಾರೆ. ನಮಗೇನು ಗೊತ್ತಿಲ್ಲ, ನಾನು ನಮಗೆ ಇಟ್ಟು ಅಡ್ಡು ಉರಿತೀನಿ. ಇನ್ನು ಹೋಗೋರಿಗೆ ಬರೋರಿಗೆ ಹೆಂಗೆ ಮಾಡಬಾರ್ದು. ಇನ್ನು ಚಾಕ್ರಿನೇ ಅದೇ ಐತಿ ನಿನಗೆ, ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಮತ್ತೇನು ಮಾಡ್ತಿ? ಹೋಗೋರಿಗೆ ಬರೋರಿಗೆ ಅದೊಂದು 4 ಉಡಾಳ ಫ್ರೆಂಡ್ಸ್ ಕಟ್ಕೊಂಡು ಅದ್ರಲ್ಲಿ ಚಂದ ತಂದೆ ತಾಯಿ ಒಳ್ಳೆ ಮಗ ಆಗೋದು ಕಲಿ. ಶ್ವೇತಾ, ಇದು ಬೇಡ ನಾನು ನಿನ್ನ ಲವ್ ಮಾಡಾಕ್ತೀನಿ. ನಾನು ಲವ್ ಮಾಡ್ತೇ ಇಲ್ಲ. ಲವ್ ನಿನ್ನಂತ ಹುಚ್ಚಬಾಡ್ಯಾನೆ. ನೀ ಏನು ಇದು ಅದಿಯತ್ತ ನೀನು ನಿನ್ನ ಆಕಾರೋ ಜೋಕುಮಾರ್ ಇದ್ದಂಗೆ ಅದಿ. ಜೋಕುಮಾರ ನಡೆ ಆ ಕಡೆ. ನಿನ್ನ ನಾ ಲವ್ ಮಾಡ್ಬೇಕಾ? ನನಗೇನಂತ ಹರ್ಕತ್ ಬಿದ್ದಿಲ್ಲ. ಯಾವ ಟೈಮಿಗೆ ಏನು ಮಾಡ್ಬೇಕು ಅನ್ನೋದು ನಮ್ಮ ಮನ್ಯಾಗ ಎಲ್ಲ ಗೊತ್ತೈತಿ. ಅವ್ರು ನಂಗೆ ಮದುವೆ ಮಾಡ್ತಾರೆ. ನೀ ಏನು ನನಗೆ ಹೇಳಕ್ಕೆ ಬರಬೇಡಿಲಿ. ನಿನ್ನ ಕಂಡ್ರೇ ನನಗಾಗೋದಿಲ್ಲ. ಮತ್ತು ಲವ್ ನಡೆ. ಶ್ವೇತಾ, ಜೋಕುಮಾರ್ ಇದ್ದಂಗೆ ಅದ ನೀವ. ಇಷ್ಟು ಚಂದಾಗಿ ಬೇಡ್ಕೊಳಕತ್ರು ಇಷ್ಟು ಅವಮಾನ ಮಾಡ್ತೀಯಲ್ಲ ನೀ. ಇರಲಿ ನನಗೆ ಇಷ್ಟು ಜೋಕುಮಾರ ಅದು ಇದಕ್ಕಂದು ನನಗೆ ಇಷ್ಟು ಅವಮಾನ ಮಾಡಿದೆಲ್ಲ ಐತಿನ. ನಾ ಏನು ಮಾಡ್ಬೇಕು ಮಾಡ್ತೀನಿ, ನೋಡ್ತೀರಿ. ನಿನಗದು ಎಂಥವ್ ತ್ರಿಪುರ ಸುಂದ್ರ ಸಿಗುತ್ತಾನಂತ ನೋಡ್ತೀನಿ ನಾನು. ಹೋಗು ನನಗೆ ಎಂಥವರೇ ಸಿಗಲಿ, ನಿನ್ನ ಮಾತ್ರ ನಾ ಲವ್ ಮಾಡೋದಿಲ್ಲ. ಹುಚ್ಚಬಾಡೆ ಇದ್ದಂಗಡಿ. ನೋಡು ಶ್ವೇತಾ, ನೀ ಭಾಳ ನನಗೆ ಅವಮಾನ ಮಾಡಕತ್ತಿ. ಇದು ಸರಿಯಲ್ಲ. ಹಾಂ, ನೀ ಇದ್ರ ಪ್ರತಿಫಲ ನೀ ಅನುಭವಿಸ್ತಿ, ನೋಡ್ತೀರಿ. ಹೋಗು ಮಾಡಕ್ಕೆ ಏನಾರ ಕೆಲಸ ಇದ್ರೆ ಮಾಡ್ಕೊ ಹೋಗು. ಚಂದಾಗಿ ಒಂದು ದುಡಿದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಎಜುಕೇಷನ್ ಅಂತೂ ಮೊದಲೇ ಇಲ್ಲ ನಿನ್ನ ತಲೆಯಾಗ. ಒಂದು ಅಕ್ಷರ ತಲೆಯಾಗಿಲ್ಲ. ಇಂಥದ್ದು ತಂದೆ ತಾಯಿಗೆ ಒಂದು ಒಳ್ಳೆ ಮಗ ಆಗಲಿಲ್ಲ. ಊರಿಗೆ ಮಿಕ್ಕಿ ನಿತ್ತಿ ಮತ್ತು ನೀನು ನನಗೆ ಹೇಳ್ತಿ. ಹೋಗು ಬಾ ಸಂಗೀತ, ಹೋಗುನು. ಕಾಲೇಜ್ ಟೈಮ್ ಆಯಿತು. ಇದೇ ಲಾಸ್ಟ್. ನೀ ಇನ್ನೊಂದು ಸರ್ತಿ ನನಗೆ ದಾರ್ಯಾಗ ಅಡ್ಡಗಟ್ಟದಾಗಲಿ ಮಾತಾಡ್ಸೋದಾಗಲಿ ಕಾಡ್ಸೋದಾಗಲಿ ಮಾಡಿದೆ ಅಂದ್ರೆ ಸರಿ ಇರಲ್ಲ. ಹೋಗು ಏನು ಮಾಡ್ಬೇಕು ಮಾಡ್ತೀನಿ. ಯಶೋದ, ನಿಂದರೆ ಒಂದಿಟ್ಟು. ಹೇಳ್ದೆ. ಚಾ ಆಯ್ತಾನ? ಚಾ ಆಗೈತಿ. ನಮ್ದು ಇದ್ದಿದೆ ಬಿಡು, ದಿನ ಚಾ ಕುಡಿದು ನಾಷ್ಟ ಮಾಡೋದು. ಸಂಗನ್ ಹೆಂಗದಾನ ಈಗ? ಆರಾಮದಾನ? ಆರಾಮದಾರ ಬೇ. ಈಗ ಅವ್ರಿಗೆ ಡಾಕ್ಟರ್ ರೆಸ್ಟ್ ಮಾಡಂದಾರಲ್ಲ, ಮನೆಯಾಗೆ ಬಿಟ್ಟು ನಾನೇ ಹೊಲಕ್ಕೆ ಹೋಗೋದು ಬರೋದು ನಾನೇ ಮಾಡ್ತೀನಿ. ಮುಂಜಾನೆ ಅಷ್ಟು ನಾಷ್ಟ ಮಾಡಿ ಮಧ್ಯಾಹ್ನ ಅಡುಗೆ ಮಾಡಿಟ್ಟು ಬಂದಿರ್ತೀನಿ. ಸ್ವಲ್ಪ ತೊಗೊಂಡು ತಿಂತಾರೆ. ಮುಂಜಾನೆ ನಾಷ್ಟನ ಹಾಕಿ ಕೊಟ್ಟು ಬಂದಿರ್ತೀನಿ, ಗುಳಿಗೆ ಕೊಟ್ಟು. ಮತ್ತು ಏನು ಮಾಡಿದ ಕಡೆ ಹೊಲನೂ ಬಿಡಕ್ಕೆ ಬರಲ್ಲಲ್ವ. ಮತ್ತೀಗ ಅವ್ರಿಗೆ ಹೆಂಗೆ ಹಚ್ತಿ? ಅವರು ಬರ್ತೀನಿ ನನಗೇನಾಗೈತೆ ಅನ್ನತ್ತರ. ನಾನೇ ರೆಸ್ಟ್ ಮಾಡಿರಿ, ಹಂಗೆ ಮಾಡೋಕ್ಕೆ ಬರೋದಿಲ್ಲ ಅಂತಂದು ಮನೆಯಾಗ ಬಿಟ್ಟು ಬಂದೀನಿ. ಹೊಲ್ದಾಗ ಒಂದಿಟ್ಟು ಬದ್ನಿಕಾಯಿ ಆಗಿದ್ದು, ಅದಕ್ಕೆ ತೊಗೊಂಬಂದೆ. ಪಲ್ಯ ಮಾಡಕ್ಕೆ ಬರ್ತೈತಿ. ಒಂದು 4 ಆಜು ಬಾಜು ಕೊಟ್ಟರೆ ಆಯ್ತು ಅಂತ ತೊಗೊಂಬಂದಿದ್ದೆ. ಹೌದನ? ಯಾಕಡ್ರೆ ಆಗ್ಲಿವ, ಒಟ್ಟು ಆರಾಮಾದ್ರೆ ಸಾಕು. ಮೊದಲಿನ ಗತ್ತೆ ಇದು ಆದ್ರೆ ಸಾಕಟ್ಟೆ. ಬದ್ನಿಕಾಯಿ ತಗೋಬೇ. ಅದಾವ ನೋಡ್ರಿ, ರಗಡ್ ಅದಾವ ಹೊಲ್ದಾಗ ಆಗಿದ್ದು. ಬೆಂಡೆಕಾಯಿನೂ ಆಗ್ಯಾವ, ಇನ್ನೂ ಸಣ್ಣ ಅದಾವು. ಇನ್ನೂ ಭಾಳ ಇದು ಅದಾವ. ಇನ್ನೊಂದು ಸ್ವಲ್ಪ 3-4 ದಿನ ಬರ್ತಾವ ಅವು. ಅವಾಗ ಹರ್ಕೊಂಬಂದ್ರೆ ಆಯ್ತತ್ ಮಾಡಿ ಹರ್ಕೊಂಬಂದ್ರೆ ಕೊಡ್ತೀನಿ ತಗೋ. ಬೇಡವಾ, ಬದ್ನಿಕಾಯಿ ನಮ್ಮ ಮನ್ಯಾಗ ಯಾರು ತಿನ್ನೋದಿಲ್ಲ. ಬೇಡ, ಅಲ್ಲೇ ಯಾರು ಕೇಳಿದ್ರು ಕೊಡು. ಆದ್ರೆ ಬೆಂಡೆಕಾಯಿ ತರ್ತಿನಂದಿಯಲ್ಲ, ಒಂದು 4 ಕೊಡು ಸಾಕು. ತಂಗಿ ಯಶೋದ, ಅಲ್ಲಿ ಗುರುಗಳು ಕರೆಯಾಗ್ತಾರೆ ನೋಡು. ಯಶೋದ, ಗುರುಗಳು ಆರಾಮದಿರಿ ಗುರುಗಳೇ? ನಿಮ್ಮ ಹೆಸರು ಇರ್ಲಿ ಬಿಡು ತಂಗಿ, ಇರಲಿ. ಆಶೀರ್ವಾದ ಮಾಡಿರಿ ಗುರುಗಳ. ನಿಮ್ಮ ಆಶೀರ್ವಾದ ಬೇಕ್ರಿ ನಮಗೆ. ಆಯ್ತಾಯ್ತು. ದೀರ್ಘ ಸುಮಂಗಲಿ ಭವ. ಆಶೀರ್ವಾದ ಮಾಡಿರಿ ಗುರುಗಳ. ಆಯ್ತಾಯ್ತು. ಇಲ್ಲಿ ಹೇಳು, ವಯಸ್ಸಾಗೈತೆ, ನೀವು ಯಾಕೆ ನನಗೆ ಇದು ಮಾಡ್ತೀರಿ? ಆಯುರ್ ಆರೋಗ್ಯ ಕೊಟ್ಟು ಎಲ್ಲ ಕಾಪಾಡಲಿವ ದೇವ್ರು. ಆಯುಷ್ಯ ಆರೋಗ್ಯ ತಗೊಂಡು ಏನು ಮಾಡೋದು ಬಿಡ್ರಿ ಗುರುಗಳ. ಎಲ್ಲ ಒಂದು ಕಾಡು ಬಾ ಆತೈತಿ, ನಾಡು ಹೋಗತೈತಿ. ನಮಗೆ ಯಾಕೆ ಬೇಕು? ಇದ್ದವ್ರೆ ಚಂದ ಇರಲಿ ಸಾಕಷ್ಟೇ ರೀ. ನಿಮ್ಮ ಬಾಯಿ ಹರಿಕೆದಿಂದ ಹಂಗೆ ಆಗಲಿ. ಯಶೋದ, ಸಂಗನಿಗೆ ಆರಾಮಾಗೈತೇನವ? ಈಗ ಹೆಂಗದಾನ ಕೇಳಿ ಭಾಳ ಗಾಬರಿ ಐತವ. ಮೊನ್ನೆ ಎಲ್ಲರೂ ಮಂದಿ ಮಾತಾಡೋದು ನೋಡಿ. ಹೆಂಗದಾನ ತಂಗಿ? ಈಗ ಆರಾಮದಾನಿಲ್ಲ? ಹ್ಞೂ ರೀ ಗುರುಗಳ, ಆರಾಮದಾರಿ. ಈಗೇನು ಹಂಗೇನಿಲ್ಲ ರೀ, ಆರಾಮದಾರ. ರೆಸ್ಟ್ ಮಾಡತ್ತೆ ಹೇಳ್ರಿ ಡಾಕ್ಟ್ರು. ಅದಕ್ಕೆ ರೆಸ್ಟ್ ಮಾಡತ್ತಾರ. ಈಗ ರೆಸ್ಟ್ ಮಾಡಿದ್ರೆ ಆರಾಮಾಗ್ತಾರೆ ರೀ. ಅದಕ್ಕೆ ಈಗ ಹೊಲಕ್ಕೆ ಹೋಗೋದು ಬರೋದು ನಾನೇ ಮಾಡತ್ತೀನಿ ರೀ. ಅದಕ್ಕೆ ರೀ. ನಿಮ್ಮ ಮನೆಗೆ ಎಲ್ಲರೂ ಆರಾಮದಾರಲ್ರಿ? ನಿಮ್ಮನ್ನ ನೋಡಿ ಭಾಳ ದಿನ ಆಗಿತ್ತು ರೀ, ನೋಡಿದ್ದಿಲ್ಲ. ಆರಾಮದಾರ ತಂಗಿ, ಆರಾಮದಾರ. ಅವರು ಭಾಳ ಬೇಜಾರೈತೆ ಅವ್ರಿಗೂ. ನಮ್ಮ ಮನ್ಯಾಗ ಸುದ್ದಿ ಕೇಳಿ ರೆಸ್ಟ್ ಮಾಡ್ಲಿವ. ಆರಾಮಾಗಿ ಇನ್ನೊಂದು ಸ್ವಲ್ಪ ದಿನ ರೆಸ್ಟ್ ಮಾಡೋಲ್ಯಾಕ. ದುಡಿದಿದ್ದೇ ಇರ್ತೈತಿ. ರೆಸ್ಟ್ ಮಾಡತ್ತೀವ ಸಂಗನ ಕೇಳಿದೆ ಅಂತ ಹೇಳವ. ಬರ್ತೀನ? ಹ್ಞೂ ರೀ ಬೇ, ನಾನು ಹೋಗಿ ಬರ್ತೀನವ.
ನಂದು ಕೆಲಸ ಐತೆ ಮನ್ಯಾಗ ಮತ್ತೆ ನಮ್ಮ ರಾತ್ರಿ ಅಡುಗೆ ಮಾಡ್ಬೇಕು ಹೋಗಿ ನಾ ಅವ್ರಿಗೆ ಏನಾರ ಬಿಸಿದು ಮಾಡ್ಕೊಡ್ತೀನಿ. ಹಾಂ ಹೋಗಿ ಬಾ ಯಶೋದ, ಹೋಗಿ ಬಾ. ಹಾಂ ಬರತ್ತಾರ ಬರ್ಲಿ ಬರ್ಲಿ. ಐತಿ ನನಗೆ ಏನಂದು ಮುಂಜಾನೆ ಜೋಕುಮಾರ್ ಅಂದಿಲ್ಲ, ಐತಿ ಜೋಕುಮಾರ್ ಹೆಂಗದ ನನಗೆ ತೋರಿಸ್ತಾನೆ. ಬಾ ಬಾ ಶ್ವೇತಾ ಬಾ. ಸಂಗೀತ ನೋಡಲ್ಲಿ ಆ ಜೋಕುಮಾರ್ ಇಲ್ಲೇ ಕೂತಾನೆ. ಕುಂದರ್ಲಿ ಬಾ, ಹೋಗೋಣ ಸುಮ್ಮನೆ ನಮ್ಮ ಪಾಡಿಗೆ ನಾವು. ಅಲ್ಲ ನೀ ನಿನ್ನ ಬುಕ್ಕ ಇಲ್ಲಿ ತಂದಿಲ್ಲನೇ ಇಟ್ಟು ಬಂದೇನೆ ಅಲ್ಲೇ ಕಾಲೇಜ್ದಾಗ? ಇಲ್ಲ, ಆಕಿ ತ್ರಿವೇಣಿ ಕೇಳಿದ್ಲಾ ನೋಟ್ಸ್ ಬರ್ಕೋತಾ ಅಂತೇನ, ನಾ ತಂದು ಕೊಡ್ತೀನಿ ಅಂದು ಅದಕ್ಕೆ ಕೊಟ್ಟು ಬಂದೀನಿ. ಸ್ಟಾಪ್. ನಿಂದ್ರಿ ಎಲ್ಲಿ ಹೋಗ್ತೀರಿ? ಮತ್ತೆನ್ನಿಂದ ಮುಂಜಾನೆ ಮಂಗಳಾರತಿ ಮಾಡಿದ್ದು ಸಾಕಾಗಿಲ್ಲ ನಿನ್ನ ಮಕ್ಕಕ್ಕೆ? ಹಾಂ ನೀ ಮುಂಜಾನೆ ನನ್ನ ಮಗಕ್ಕೆ ಮಂಗಳಾರತಿ ಮಾಡಿ ಈಗ ನಾ ಮಾಡ್ತೀನಿ. ನನ್ನ ಲವ್ ಮಾಡಕ್ಕೆ ಒಲ್ಲೆ ಅಂತೀಯ ನೀ ಏನು ದೊಡ್ಡ ತ್ರಿಪುರ ಸುಂದರ ತಿಳ್ಕೊಂಡೇನು ನೀ? ನಾ ಮನಸ್ಸು ಮಾಡಿದ್ರೆ ನನ್ನ ಹಿಂದೆ 100 ಹುಡುಗಿಯರು ಬರ್ತಾವೆ, ಅಂಥದ್ರೊಳಗೆ ನಿನ್ನ ಮೇಲೆ ನಾ ಮನಸ್ಸು ಮಾಡಿ ನೀವು ಒಪ್ಕೊಳ್ಳೋದಿಲ್ಲ. ನೀ ಹೆಂಗೆ ನಾನು ಒಪ್ಕೊಳ್ಳೋದಿಲ್ಲ? ಐತಿ ನನ್ನ ಮುಖಕ್ಕೆ ಮಂಗಳಾರತಿ ಮಾಡೀನಿ ಅಂತಂತೀಯಲ್ಲ, ಮಾಡ್ತೀನಿ. ನಾನು ನಿನ್ನ ಮುಖಕ್ಕಿನ ಮಂಗಳಾರತಿ ಮಾಡ್ತೀನಿ, ನೋಡ್ತೀರ. ನೀ ಏನು ಮಾಡ್ತೀಯೋ? ನಾ ತ್ರಿಪುರ ಸುಂದರ ಇಲ್ಲ ಅಂದ್ರೆ ಮತ್ತೆ ನನ್ನ ಹಿಂದೆ ಯಾಕೆ ಬಿದ್ದಿ? ಹೋಗಿ ಹಾಂ ಹೊಕ್ಕಿನಿ. ನೀ ನನಗೆ ಇಷ್ಟ ಅವಮಾನ ಮಾಡಿ ನೀನು ಹಂಗೆ ಬಿಡ್ತೀನಂತ ಮಾಡಿ ನೀ ಇರು ಮಾಡಿ. ಇದು ಏನಂತ ಗೊತ್ತಲ್ಲ, ಇದು ನಿನ್ನ ಮುಖದ ಮೇಲೆ ಹಾಕಿದ್ರೆ ಏನಾಕೈತೆ ಗೊತ್ತ? ನೀ ನನ್ನ ಲವ್ ಮಾಡಲ್ಲಂತಿ, ನಿನ್ನ ಯಾವ ಮದುವೆ ಮಾಡ್ಕೊತ ನಾನು ನೋಡ್ತೀನಿ. ನೀನು ಏನು ತಿಳಿದಿದ್ದಾನೆ? ಆ್ಯಸಿಡ್ ಹಾಕಿದ್ನಿ ಅಂದ್ರೆ ಒಂದೇ ನಿಮಿಷನಾಗ ನೋಡು ಹೆಂಗೆ ಆಕೈತಿ. ಇಟ್ಟು ಸೊಕ್ಕದಿಂದ ಮೇಲೆ ಕತ್ತಿಯಲ್ಲ, ನಾನೇ ದೊಡ್ಡ ತ್ರಿಪುರ ಸುಂದರ ಇದೀನಿ ಅಂತಂದು. ಹೇ ಶಂಕರ, ಇದೆಲ್ಲ ಸರಿ ಇರೋದಿಲ್ಲ. ನೋಡಿ ಮತ್ತೆ ನಿನ್ನ ಬರ್ರಿ ಯಾರು ಇದ್ರು ಬರ್ರಿ. ಏ ಬೇಡ ಇತ್ತು ಸಾಯಿ ಮಗನ. ಏನಕ್ಕೆ ತಿಳ್ಕೊಂಡಿ ಹುಡುಗಿಯಾರಂದ್ರೆ? ಸಾಯ್ಬ್ರೆ ಅಲ್ಲೇ ಅದನ್ನು ನೋಡ್ರಿ, ಬರ್ರಿ. ಶ್ವೇತಾ ಹೇಳುವ ಹೇಳು ಏನಾಗಿಲ್ಲ ಹೇಳ. ಆಕಿ ಸಂಗೀತ ಹೊಡೆದಾಳ, ಅವ್ನು ಬಿದ್ದಾನ ಕಡೆ ಹೇಳು. ಏನಾಗಿಲ್ಲ ಹೇಳು, ಗಾಬರಿ ಬೇಡ. ಶ್ವೇತಾ ಏನು ಗಾಬರಿ ಬೇಡವ, ಪೊಲೀಸರು ಬಂದಾರ ನೋಡ್ಕೋತಾರ, ಗಾಬರಿ ಬೇಡ. ಸರ್ ಇವ್ನ ಅರೆಸ್ಟ್ ಮಾಡಿ ಬರ್ರಿ. ಬದ್ಮಾಶ್ ಹೇಳ ಮ್ಯಾಲೆ ಆಟ ಆಡಕತ್ತೀರಿ? ಕಾಲೇಜ್ಗೆ ಹೋಗಿ ಹುಡುಗಿಯರಿಗೆ ಹೋಗೋರು ಬರೋರಿಗೆ ಎಲ್ಲರಿಗೂ ಕಾಡಿಸ್ಕೊತ ಆಟ ಆಡಕತ್ತಿ? ಹೇಳ ಮ್ಯಾಲೆ ಏನು ತಿಳ್ಕೊಂಡಿರಿ? ಅವ್ರ ತಂದೆ ತಾಯಿ ಹೆತ್ತು ಕಾಲೇಜ್ಗೆ ಕಳ್ಸೋದು ಒಂದು ಚಲೋ ಜೀವನ ರೂಪಿಸ್ಕೊಳ್ಳಿ ಅಂತ, ನಿಮ್ಮ ಕಡೆಯಿಂದ ಆ್ಯಸಿಡ್ ಹಾಕ್ಸ್ಕೊಳ್ಳಿ ಅಂತ ಆಟ ಆಡಕತ್ತೀಯನ? ಹಿಂದೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ನಿಮ್ಮದೇ ನೀವು ನಡ್ಸಕತ್ತೀರಿ. ಒದ್ದು ಒಳಗೆ ಹಾಕಿದ್ನಿ ಅಂದ್ರೆ ಗೊತ್ತಾಕೈತಿ ಮಗನ. ಇಲ್ರಿ ಸರ್, ನಾ ಏನೂ ಮಾಡಿಲ್ಲ. ಮತ್ತೇನು ಮಾಡಿಲ್ಲ ಅಂತಿ? ಇಲ್ಲೇ ಬಿದ್ದೈತೆ ಬಾಟ್ಲಿ. ಏನು ಮಾಡಿಲ್ಲನವ ನಿನಗೆ? ಇಲ್ರಿ ಮೇಡಮ್, ಅವ ನಮಗೆ ದಿನ ಹೋಗೋ ಮುಂದೆ ಬರೋ ಮುಂದೆ ಕಾಡಿಸ್ತಿದ್ದ, ಲವ್ ಮಾಡಿ ಅಂತ ನಮಗೆ ಕಿರಿಕಿರಿ ಮಾಡ್ತಿದ್ದ. ನಮಗೆ ಅಷ್ಟೇ ಅಲ್ರಿ, ಇವರು ಶಿಲ್ಪಕರ್ದಾರಲ್ರಿ, ಅವ್ರ ಮಗಳಿಗೂ ಅವ್ರ ಫ್ರೆಂಡ್ಗೂ ಕಾಡಿಸ್ತಿದ್ದಾರೆ ದಿನ. ಸಾಕಾಗಿತ್ತು ರೀ ಅವ್ನ ಸಲುವಾಗಿ ನಮಗೆ. ಇದಕ್ಕೇನು ಹೇಳ್ತಿ? ಹಾಂ, ನಿಮಗೇನು ಹೆಣ್ಮಕ್ಳು ಅಂದ್ರೆ ಏನು ಸದರ ಸಿಕ್ಕೈತೆ ನಿಮಗೆ? ಒದ್ದು ಒಳಗೆ ಹಾಕಿದ್ನಿ ಅಂದ್ರೆ ಉಬ್ಬಿದ್ನಿ ಅಂದ್ರೆ ಗೊತ್ತಾಕೈತೆ ನಿಮಗೆ. ಹೆಣ್ಮಕ್ಳು ಏನೋ ತಿಳ್ಕೊಂಡಿರಿ? ನಿಮ್ಮ ಮನೆ ಹೆಣ್ಮಕ್ಳು ಹಿಂಗೆ ಯಾರೇ ಮಾಡಿದ್ರೆ ಸುಮ್ಮಿರ್ತೀರಿ?